ಹ್ಮ್ ಎಲ್ಲ ಲೆಕ್ಕನೂ ಸರಿ ಹೋಯ್ತು. ಮೊನ್ನೆ ಬಂದಿದ್ದು ಇದ್ರದ್ದು ಲೆಕ್ಕನೂ ಸರಿ ಹೋಗ್ತಿಲ್ಲಲ್ಲ. ರಮಣ್ಣ, ರಮಣ್ಣ, ನಮ್ಮ ಮನೆಗೆ ಬೆಂಕಿ ಹಚ್ಚಿ ನನ್ನ ತಂಗಿ ತಲೆ ಕೆಡಿಸಿ ನಮ್ದು ಇಡೀ ಸಂಸಾರಕ್ಕೆ ಕೊಳ್ಳೆ ಇಡ್ಬೇಕಂತಂದು ಮಾನ ಮರ್ಯಾದೆ ಎಲ್ಲ ತೆಗಿಬೇಕಂತ ಪಣ ತೊಟ್ಟು ಎಲ್ಲ ಬಿಟ್ಟು ನನ್ನ ತಂಗಿ ಹಿಂದೆ ಬಿದ್ದೀಯಾ ನೀನು. ಈಗಿಲ್ಲ ಆರಾಮ ಕೂತ್ಕೊಂಡು ಲೆಕ್ಕ ಬರೆಯಕತ್ತೀನ. ಐತ್ಲ ಇವತ್ತು ನಿನಗೆ ಸುಳೆ ಮಗ ಶೇಖರ, ನಿನಗೈತಿ ಇವತ್ತ. ಏಯ್ ಶೇಖರ, ಹೇಳ್ರಿ ಸೌಕರ್ಯ, ಏನಾತ್ರಿ? ಗಲ್ಲೆ ಬಿಟ್ಟು ಕೆಳಗಿಲಿ ಸುಳೆ ಮಗನ. ಸೌಕರ್ಯ, ನನ್ನ ಅಂಗಡಿ ಗಲ್ಲೆ ಬಿಟ್ಟು ಕೆಳಗಿಲಿಲೆ ಸುಳೆ ಮಗನ. ಯಾಕ್ರಿ ಸೌಕರ್ಯ, ಏನಾತ್ರಿ? ಇದಕ್ಕೆ ನೀವು ಹಿಂಗೆ ಮಾತಾಡಕತ್ತೀರಿ ನನಗೆ? ಒಳ್ಳೆವ ಅಂದ್ರ ನಮ್ಮನಿ ಒಳ್ಳಾಗ ಬಂದು ಉಚ್ಚಿ ಒಯ್ತೀಯನಲ್ಲಿ ಸುಳೆ ಮಗನ ನೀನು. ಸೌಕರ್ಯ, ನಿಮ್ಮ ನಾಲ್ಗಿನ ಬಿಗಿ ಹಿಡ್ದು ಮಾತಾಡ್ರಿ. ನಾವು ನಿಮ್ಮ ಕೈ ಕೆಳಗ ಕೆಲಸ ಮಾಡಾರ ಇರ್ಬೋದು, ಆದ್ರೆ ನಮಗೂ ಒಂದು ಊರಾಗ ಮರ್ಯಾದೆ ಅನ್ನೋದೈತ್ರಿ. ಆ ಮರ್ಯಾದೆ ನೀವು ತೆಗ್ಯಾಕೆ ನೋಡಿದ್ರೆ ನಾನು ಮಾತ್ರ ಯಾವ್ದ ಕಾಣಕ್ಕೂ ಸುಮ್ಮನಿರೋದಿಲ್ರಿ. ನೀನು ಯಾರ ಮುಂದೆ ನಿಂತ್ಕೊಂಡು ಏನು ಮಾತಾಡಕತ್ತೀನ ಖಬರಿ ಐತನ್ಲಿ ನಿನಗ? ಅಲ್ಲ, ಉಂಡು ತಟ್ಟೆಗನ ಉಚ್ಚಿ ಐತಿಯಲ್ಲ, ನಿನಗೇನಂತಾರ? ನಿನಗೆ ನಿನ್ನ ಯೋಗ್ಯತೆ ತಕ್ಕಂಗೆ ನೀನು ನೋಡ್ಕೊಂಡು ಮದುವಾಗಿದ್ರೆ ನಾನು ಯಾಕಲೆ ಬೇಡ ಅಂತಿದ್ದೆ? ಇನ್ನೊಂದಿಟ್ಟು ನಿನ್ನ ಮಕ್ಕಕ್ಕೆ ರೊಕ್ಕ ಒಗದು ಭಿಕ್ಷೆ ಅಂತಂದು ಒಗದು ಕಳಿಸ್ತಿದ್ದೆ ನಾನು. ಎಲ್ಲ ಬಿಟ್ಟು ಕೊಟ್ಟು ಮಹಾರಾಜನಂಗೆ ನಮ್ಮ ಮನ್ಯಾಗನ ಮೆರಿಬೇಕಂತ ಬರಕತ್ತೀಯನ್ನ ನೀನು? ನಮ್ಮ ಮನೆಗ ಮೆರೆ ಪ್ರಯತ್ನ ಮಾಡಕತ್ತಿ? ಸೌಕರ್ಯ, ನೀವು ಬಾಯಿ ಬಂದಂಗ ಮಾತಾಡಕತ್ತೀರಿ. ಓಹೋ, ಮರ್ಯಾದಿ ಮಾನ ಆಯ್ತಾ ನಿನಗ? ಇದ್ದಿದ್ರ ನಿನ್ನ ಯೋಗ್ಯತೆ ತಕ್ಕಂಗ ನೋಡಿ ನೀನು ಮದುವೆಕ್ಕಿದ್ದಿ. ಅದು ಬಿಟ್ಟು ನಿನ್ನ ಯೋಗ್ಯತೆಗೆ ಮೀರಿ ನನ್ನ ತಂಗಿಬೇಕಾ? ಲವ್ ದ್ಯಾಮಣ್ಣ, ಸೋಮಣ್ಣ, ಭೀಮಾ, ಬರ್ರಿ. ಇವತ್ತಿವಂಗ ಈ ಸಾವುಕಾರ ಮಲ್ಲಪ್ಪ ಅಂದ್ರೆ ಏನಂತಂದು ಎಲ್ಲ ತೋರಿಸ್ಬೇಕು ನೀವು. ನೋಡಿಲ್ಲಿ ಹೇಳಕತ್ತಿ ನಾನು, ಮರ್ಯಾದಿಂದ ನಿನ್ನ ಗಂಟು ಮೂಟಿ ಕಟ್ಕೊಂಡು ನಿಮ್ಮ ಊರಿಗೆ ನೀ ತೊಲಗಿದಿ, ನಿನಗೂ ಉಳಗಾಲ, ನಿಮ್ಮ ಕುಟುಂಬದಕ್ಕೂ ಉಳಿಗಾಲ. ಅದು ಬಿಟ್ಟು ನೀನೇನಾರ ಟನ ಟಿನಿ ಹಾರಾಡಿದಿ. ಇಂಥವೆಲ್ಲ ಒಣ ಎಚ್ಚರಿಕೆಗೆಲ್ಲ ಹೆದ್ರಕ್ಕ ನಾನು ಬ್ಯಾರ್ಯಾರು ನಿಮ್ಮ ಕೈಯಾಗ ಕೆಲಸ ಮಾಡ್ತಾರಲ್ಲ ಅವ್ರಂಗಲ್ಲ. ನನಗೂ ಮಾನ ಮರ್ಯಾದೆ, ನನಗೂ ಕಾನೂನು, ಓದಿನಿ, ಸಾಲಿ ಕಲ್ತೀನಿ, ಎಲ್ಲಾನು ಗೊತ್ತೈತಿ. ಕಲ್ತೀನಿ ಅನ್ನೋದೊಂದಲ್ಲಿ ನಿನಗ ಸುಳೆ ಮಗನ, ನಿನಗ ಅದು ಒಂದ ನಿನಗ ಗಮಿಂಡಿ. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡೋ. ಏನು ಕಲ್ತ್ರ ಏನೈತಿ? ದಿನ ಬೆಳಗಾದ್ರ ಸೌಕಾರ ಅಂತಂದು ನನ್ನ ಮುಂದನ ಕೈ ಕಟ್ಕೊಂಡು ನಿಂದಿರ್ತಿದಿ. ಅದನ್ನ ಮರಿಬೇಡ ನೀನು. ಪ್ರೀತಿ ಮಾಡಬಾರ್ದನ್ರಿ, ಏನ್ರಿ ತಪ್ಪೈತಿ? ಈಗಿನ ಕಾನೂನ್ದಾಗ ಅವ್ರವ್ರಿಗೆ ಯಾರ್ಯಾರಿಗೆ ಇಷ್ಟ ಬರ್ತೋ ಅವರೆಲ್ಲ ಮದುವೆ ಆಗ್ಬೋದಂತನ ಐತಿ. ಯಾರ ವಯಸ್ಸಿಗೆ ಬಂದಿರೋರು ಅವ್ರವ್ರಿಗೆ ಬೇಕಾಗಿರೋ ಜೋಡಿನ ಹುಡ್ಕೋಬಹುದು. ನೀವು ಹೇಳೋ ಥರ ಈಗ ಯಾವುದು ಕಾನೂನು ಏನು ಇಲ್ಲ. ನಾವು 1990 ಬಹಳ ಮಾತಾಡ್ತೀಯಲ್ಲ. ಐತಿ ನಿನಗ. ಅಯ್ಯೋ, ನನಗೆ ಯಾಕೆ ಒಟ್ಟ ಸಮಾಧಾನ ಆಗೋಲ್ದು ಇವತ್ತು. ಎಷ್ಟು ಸಮಾಧಾನ ಮಾಡ್ಕೊಂಡು ಮಲ್ಕೋಬೇಕಂದ್ರೂ ಒಟ್ಟ ಸಮಾಧಾನ ಆಗೋಲ್ದು. ಏನ್ ಮಾಡ್ಲಿ ನಾನು? ಸರೋಜಾ, ಏನ್ ಮಾಡತ್ತೀವ? ಅಲ್ಲ, ಊಟಕ್ಕಾದ್ರೂ ಬಂದಿಲ್ಲ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೆ? ಬಾ, ಊಟ ಮಾಡಿ ಬಂದ್ ಮಕ್ಕೋ ಅಂತ. ಏನಿಲ್ಲಣ್ಣ, ನನಗೆ ಯಾಕೆ ಹಸಿವಿಲ್ಲ, ನೀವು ಊಟ ಮಾಡೋಗು. ಆತ್ ಬಿಡವ, ಈಗ ಆಗಿದ್ದಾಗೈತಿ. ಈಗ ನಿನ್ನ ಹತ್ರ ಮಲ್ಲಣ್ಣ ಎಲ್ಲ ಮಾತಾಡಿದ್ನಂತಲ್ಲ, ಇನ್ಯಾಕೆ ಇಷ್ಟಕ್ಕೊಂದು ಸಪ್ಕತ್ತಿದಿ? ಬಿಟ್ಬಿಡು, ಮರ್ತು ಬಿಡು, ಈಗೇನೂ ಆಗಿಲ್ಲಲ್ಲ. ಏನೂ ಆಗಿಲ್ಲಣ್ಣ, ಆದ್ರೂ ನಂಗೆ ಯಾಕೆ ಇವತ್ತು ಊಟ ಸಮಾಧಾನ ಆಗೋಲ್ದು. ಎಷ್ಟು ಮಲಗಕ್ಕೆ ಪ್ರಯತ್ನ ಪಟ್ಟರು ನಿದ್ದೆ ಬರವಲ್ದಣ್ಣ. ಅಲ್ಲವಾ, ಹಸ್ಕೊಂಡು ಹೊಟ್ಟೆಗೆ ಮಕ್ಕೊಳಕ್ ಹೋದ್ರೆ ಅದು ಹೆಂಗೆ ನಿದ್ದೆ ಬರುತ್ತೆ ಹೇಳ್ತಂಗಿ? ಬಾ, ಒಂದಿಟ್ಟು ಏನ್ರ ಉಂಡು ಹೊಟ್ಟೆ ತುಂಬಿತು ಅಂದ್ರೆ ನೀನ ಚಂದಾಗ ಕಣ್ ತುಂಬ ನಿದ್ದೆ ಮಾಡ್ತಿದ್ದಿ. ಇಲ್ಲ ಅಂದ್ರೆ ಮತ್ತೆ ಹಿಂಗಾಗ್ತೈತಿ. ಹೇಳೋದು ಕೇಳು. ಬಾ ಒಂದಿಟ್ಟು ಉಂಡು ಬರುವಂತೆ ಅಂತ. ಬಾ, ನಡಿ. ಮತ್ತೆ ನಿಂತಿ ನೀ ಏನು ಮಾಡತ್ತಿಲ್ಲ ಇಲ್ಲಿ? ನಿನ್ನನ್ನು ಯಾರಿಗೆ ಕೋಣೆಗೆ ಹೋಗಂತ ಹೇಳಿದ್ರು? ಎದಕ್ಕೆ ಬಂದಿ ನೀನಿಲ್ಲಿ? ಏನು ನಡ್ಸಿರಿ ಇಬ್ರು? ನೋಡ, ಹೇಳ್ತೀನಿ ನಾನು. ನೀನೇನ್ರ ನಿನ್ನ ತಂಗಿಗೆ ನೀನು ಏನಾರ ಕೆಟ್ಟ ಬುದ್ಧಿ ನಿನಗೆ ಅದಕ್ಕೆಲ್ಲದಕ್ಕೂ ನೀನೇನ್ರ ಸಾಥ್ ಕೊಟ್ಟಿ? ಅಯ್ಯೋ ಇಲ್ಲಪ್ಪ, ನಾನು ಕರೆನ ಸರೋಜನ್ನ ಊಟಕ್ಕೆ ಕರೆಯಕ್ಕೆ ಬಂದಿದ್ದೆ ಅಷ್ಟ, ಮತ್ತೆ ಬೇರೆ ಏನೂ ಇಲ್ಲಪ್ಪ. ಇವತ್ತೊಂದಿನ ಆಕೆ ಉಪವಾಸ ಇದ್ರಕ್ಕಿಗೆ ಏನೂ ಆಗೋದಿಲ್ಲ. ಕೆಟ್ಟಿಬ್ಯಾನಿ, ನಡಿ. ಮೊದ್ಲಾಕಿಗೂ ಅರ್ಥ ಆಗ್ಬೇಕು, ಮನಿ ಮಾನ ಮರ್ಯಾದಿ ಮುಂದೆ ಬೇರೆ ಏನು ಮುಖ್ಯ ಅಲ್ಲ ಅನ್ನೋದು ಅಕ್ಕಿಗೂ ಗೊತ್ತಾಗಬೇಕು. ತಿಳಿತಾನ? ನಡಿ ಇಲ್ಲಿಂದ. ಮೊದ್ಲ ಬೇಕಾದರ್ ಬಂದು ತಿಂತಾರ, ಕೈ ಕಾಲು ಎಲ್ಲ ಕೊಟ್ಟನ್ ದೇವ್ರು. ನೀ ನಡಿಲ್ಲ ಇಲ್ಲಿಂದ ಮೊದ್ಲ. ಆತ.
ಇನ್ನು ನೀನು ನೋಡಕ ನಾಳೆ ಒಂದು ಗಂಡು ಬರ್ತೈತಿ. ಬಾಯಿ ಮುಚ್ಕೊಂಡು ಅವನ ಜೊತೆಗೆ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಹೋಗೋದು ಕಲಿ. ಈ ಮನೆಯಿಂದ ನಿನ್ನನ್ನು ತೊಲಗಿಸಿದ್ನೆ ಅಂದ್ರ ಅಷ್ಟ ನಂಗೆ ಸಮಾಧಾನ. ಅಯ್ಯೋ ಪಾಪ, ಶೇಖರ್ಗೆ ಏನಾಯ್ತು ಅಂತನೂ ಗೊತ್ತಾಗಲ್ಲ ನನಗೆ. ಏನಾತೇನು ಶೇಖರ್ಗೆ? ನಾನಿವತ್ತೆಷ್ಟು ಪ್ರಯತ್ನ ಪಟ್ಟೆ ಶೇಖರ್ನ ಭೇಟಿಯಾಗಕ್ಕೆ ಹೋಗಬೇಕಂತಂದು. ಅವ್ವ ಅಪ್ಪ ಅಣ್ಣ ಎಲ್ಲರೂ ನನ್ನ ಇವತ್ತಿಷ್ಟು ಕಾದ್ರು ಅಂದ್ರೆ ನಾಳೆ ಮುಂಜಾನೆ ಎಷ್ಟೊತ್ತಿದ್ರು ನಾನು ಹೋಗಿ ಅಂಗಡಿಗೆ ಹೋಗಿ ಶೇಖರ್ನ ಮೊದಲು ಭೇಟಿಯಾಗಿ ಬಂದ್ಬಿಡ್ತೀನಿ. ನಂಗೆ ಒಟ್ಟೆ ಸಮಾಧಾನ ಆಗೋಲ್ದು. ಇವಪ್ಪ ದೇವ್ರೇ, ಇವತ್ತಿನ ರಾತ್ರಿ ಹೆಂಗಪ್ಪ ಕಳೀಲಿ ನಾನು? ದೇವ್ರೇ, ನನ್ನ ಶೇಖರ್ಗೇನು ಆಗದೆ ಇದ್ರು ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಅಯ್ಯೋ, ಮಲ್ಲಣ್ಣ ಹೇಳೋಣ ಏನು ಮಾಡಲ್ಲ, ಕೆಲಸದಿಂದ ತೆಗೆದ್ಬಿಡ್ತೀನಿ ಅಂತೇಳಿ. ಕೆಲಸದಿಂದ ತೆಗೆದ್ರೆ ನಾಳೆಯಿಂದ ಬರಲಿಲ್ಲ ಅಂದ್ರೆ ನಾನೇನು ಯಾರ ಹತ್ರ ಹೋಗಿ ಮಾತಾಡಲಿ? ಅಯ್ಯೋ, ಕೊನೆ ಸರಿನೂ ಶೇಖರ್ಗೆ ಭೇಟಿ ಆಗಕ್ಕಾಗಲಿಲ್ಲಲ್ಲ. ಅಯ್ಯೋ, ಏನು ಮಾಡಲಿ ನಾನು? ಓ, ಇಲ್ಲೇ ಅದಾಳನು ಸರೋಜಾ. ಚಲೋ ಆಯ್ತು. ಸರೋಜಾ, ಸರೋಜಾ. ಅಯ್ಯೋ, ನೀವೇನಿಲ್ಲಿ? ಅದು ಇಷ್ಟೊತ್ತಾಗ? ಅಯ್ಯಯ್ಯೋ, ನಮ್ಮ ಅಣ್ಣ ಏನಾರ ನಿಮ್ಮನ್ನ ಇಲ್ಲಿ ನೋಡಿಬಿಟ್ರೆ ಮುಗಿದು ಹೋದ ಕತಿ. ನಾನು ನಿಮ್ಮನ್ನು ಕೂಡ ಸಾಯಿಸಿ ಏನಿಲ್ಲ. ನಡೀರಿ. ಅಲ್ಲ, ಏನಿದು ಮೈ ತುಂಬ ಗಾಯ? ಏನಾಯ್ತು? ಅಯ್ಯಯ್ಯೋ, ಏನಿದು ರಕ್ತ? ಏನಾತ್ರಿ ನಿಮಗ? ಏನಾಯ್ತು? ಯಾಕಿಷ್ಟಕ್ಕೊಂದು ಮೈಯೆಲ್ಲ ಗಾಯಗಿತ್ತಿ ರಕ್ತ ಬರಕತ್ತೈತಿ? ಏನಾಯ್ತು? ಅಯ್ಯೋ ಹೇಳ್ರಿ. ಸುಮ್ಮನಿರು, ಜೋರ್ ಮಾತಾಡ್ಬೇಡ. ಆತು, ಏನಾಯ್ತು ಹೇಳ್ರಿ. ನೀವು ಇವತ್ತೇನಾಯ್ತು? ಅಣ್ಣ ನಿಮ್ಮನ್ನ ಕೆಲಸದಿಂದ ತೆಗೆದ್ನ? ಇದು ಯಾಕೆ ಇಷ್ಟಕ್ಕೊಂದು ಗಾಯಗೆವು? ಏನಾಯ್ತು ಹೇಳ್ರಿ. ನಾನು ಎಷ್ಟು ಪ್ರಯತ್ನ ಮಾಡಿನಿ ಗೊತ್ತಾನೆ ನಿಮ್ಮನ್ನ ಭೇಟಿಯಾಗಕ್ಕೆ ಬರ್ಬೇಕಂತಂದು, ಆದ್ರೆ ಆಗ್ಲಿಲ್ಲ. ಇವತ್ತು ನಿಮ್ಮ ಅಣ್ಣ ಅಂಗಡಿಗೆ ಬಂದು ನನ್ನ ತಂಗಿನ ನೀನು ಪ್ರೀತಿ ಮಾಡಷ್ಟು ನಿನಗೆ ಧೈರ್ಯ ಬಂತನು ಅಂತೇಳಿ ನನಗೆ ಮಕ ಮೂತಿ ನೋಡ್ಲಾರ್ದಂಗೆ ಹೊಡಿಸಿ ನನ್ನನ್ನು ಎಳೆದು ಊರಿಗೆ ಹೊರಗೆ ಹಾಕಿದ್ರು. ನನಗೀಗ ಪ್ರಜ್ಞೆ ಬಂದೈತಿ. ದವಾಖಾನಿಗೆ ಹೋಗ್ಲಾರ್ದ ನೀನನ್ನು ಎಷ್ಟೊತ್ತಿದ್ರು ನೋಡ್ಬೇಕಂತ ಇಲ್ಲಿವರೆಗೂ ಬಂದೀನಿ. ಸರೋಜಾ ಬಂದ್ಬಿಡು. ನಾವು ಇಲ್ಲಿಂದ ಹೊರಟೋಗೊಂಡು ಬಂದ್ಬಿಡು. ನನಗಿನ್ನ ನೀನು ಬಿಟ್ಟಿದ್ದಕ್ಕೆ ಹಂಗಿಲ್ಲ. ನಾವು ಒಂದಾಗಿರಕ್ಕೆ ನಿಮ್ಮ ಅಣ್ಣ ನಿಮ್ಮಪ್ಪ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರೋಜಾ, ಬಾ ಹೋಗೋಣ. ಇಲ್ಲ, ಬೇಡ. ನನ್ನ ಸಂಬಂಧ ನಿಮ್ಗೇನಾಗೋದು ಬೇಡ. ನನಗೆ ಅಣ್ಣ ಮಾತು ಕೊಟ್ಟಿದ್ದ, ನಿಮ್ಗೇನು ಮಾಡಲ್ಲ, ಸುಮ್ಮನೆ ಕೆಲಸದಿಂದ ತೆಗೆದು ನಿಮ್ಮನ್ನು ಊರು ಬಿಟ್ಟು ಕಳಿಸ್ತೀನಿ ಅಂತಂದು. ಈಗ ನೋಡಿದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಹೊಡೆದು ಇಷ್ಟಕ್ಕೊಂದು ಗಾಯ ಮಾಡ ನಾನು ಸುಮ್ಮನಿರಲ್ಲ. ಬೇಡ ಸರೋಜಾ, ಬೇಡ. ಇವ್ರು ನಮ್ಮನ್ನು ಯಾವುದೇ ಕಾರಣಕ್ಕೂ ನೆಮ್ಮದಿಗಿರಕ್ಕೆ ಬಿಡೋದಿಲ್ಲ. ಬಂದ್ಬಿಡು, ಈಗ ಹೋಗ್ಬಿಡೋಣ. ನನಗೆ ನಾನು ಏನಾದರೂ ತಡ್ಕೊಂತೀನ್ರಿ. ನಿಮಗೇನಾರು ಅದನ್ನ ಹೆಂಗೆ ತಡ್ಕೊಳ್ಳಿ? ಇಲ್ಲ, ನನಗೆ ನಿಮ್ಮ ಆರೋಗ್ಯ, ನೀವು ಚಲೋ ಇರೋದು ಮುಖ್ಯ. ನೀವು ಹೋಗ್ರಿ, ಇಲ್ಲಿಂದ ಹೋಗ್ಬಿಡ್ರಿ. ಹೆಂಗ ನಿಮ್ಮ ಜೀವನ ಕಟ್ಕೋರಿ. ನನ್ನಿಂದ ನಿಮಗೆ ತೊಂದರೆ ಆಗೋದು ನಂಗೆ ತಡ್ಕೊಳಕ್ಕಾಗಲ್ಲ. ಹೋಗ್ಬಿಡ್ರಿ, ಇಲ್ಲಿಂದ ಹೋಗ್ಬಿಡ್ರಿ. ಅಣ್ಣ ಏನಾರು ನೋಡಿದ ಅಂದ್ರ ಅರ್ಧಂಬರ್ಧ ಜೀವ ಮಾಡೋಣ, ಆಮೇಲೆ ನಿಮ್ಮನ್ನು ಪೂರ ಸಾಯಿಸ್ಬಿಡ್ತಾನ. ಹೊರಟೋಗ್ರಿ ಇಲ್ಲಿಂದ.